ಭೂಮ್ಯಾಕಾಶಗಳನ್ನು ಉಂಟುಮಾಡಿದ ಯೆಹೋವನ ನಾಮದಲ್ಲಿ ನಮಗೆ ರಕ್ಷಣೆಯಾಗುವುದು. ಬುಧವಾರ 11ನೇ ನವೆಂಬರ್ 2020 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯದ 17ನೇ ವಚನ. ಸಕಲ ಜನಾಂಗಗಳು ಆತನ ದೃಷ್ಟಿಯಲ್ಲಿ ಏನೂ ಇಲ್ಲದಂತಿವೆ, ಅವು ಆತನ ಎಣಿಕೆಯಲ್ಲಿ ಶುದ್ಧ ಶೂನ್ಯವೇ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಎಲ್ಲರ ಗ್ರಹಿಕೆಗೆ ಮೀರಿ ಮಹೋನ್ನತನು. ನಾವು ಯೋಚಿಸುವುದಕ್ಕಿಂತಲೂ ನಾವುಗಳು ಅನುಭವಿಸುವುದಕ್ಕಿಂತಲೂ ಕೂಡ ದೇವರು ಮಹೋನ್ನತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ಹೊತ್ತಿನ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರು ಎಲ್ಲರಿಗಿಂತಲೂ ಎಲ್ಲದಕ್ಕಿಂತಲೂ ಮೇಲಾಗಿರುವಂಥವನು. ಈ ಒಂದು ವಚನ ಮತ್ತು ಈ ಅಧ್ಯಾಯದ ಅನೇಕ ವಚನಗಳು ದೇವರು ಎಷ್ಟು ಮಹೋನ್ನತನೆಂಬುದಾಗಿ ಸೂಚಿಸುವಂಥದ್ದಾಗಿದೆ. ಪ್ರವಾದಿಯು ದೇವರ ಅಗಮ್ಯತೆ, ದೇವರ ವಿಶೇಷವಾದಂಥ ಪರಿಶುದ್ಧತೆ, ದೇವರು ಎಲ್ಲ ಗ್ರಹಿಕೆಗೂ ಮೀರಿದಂಥವನು ಎಂಬುದಾಗಿ ವರ್ಣಿಸುತ್ತಾ ಈ ಒಂದು ವಚನದಲ್ಲಿ ಈ ಲೋಕದಲ್ಲಿ ಇರ್ತಕ್ಕಂಥ ಅನೇಕ ಜನಾಂಗಗಳು ಬಹಳ ಬಲಿಷ್ಠವಾದಂಥ ಜನಾಂಗಗಳಾಗಿದ್ದವು. ಇಂಥ ಜನಾಂಗಗಳು ದೇವರ ದೃಷ್ಟಿಯಲ್ಲಿ ಏನೂ ಇಲ್ಲದಂತಿವೆ ಎಂಬುದಾಗಿ ಇಲ್ಲಿ ಪ್ರವಾದಿಯು ಬಹಳ ಸ್ಪಷ್ಟವಾಗಿ ಹೇಳುವಂಥವನಾಗಿದ್ದಾನೆ. ಅಂದರೆ ಈ ಲೋಕದಲ್ಲಿ ಯಾರು ಬಹಳ ಬಲಿಷ್ಠರೆಂಬುದಾಗಿ ನೆನೆಸಿಕೊಂಡಿದ್ದಾರೋ ಅಂಥ ಬಲಿಷ್ಠವಾಗಿರ್ತಕ್ಕಂಥವರೇ ದೇವರ ದೃಷ್ಟಿಯಲ್ಲಿ ಏನೂ ಇಲ್ಲದವರು ಮತ್ತು ಅವರು ಶುದ್ಧ ಶೂನ್ಯವೇ ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಈ ದಿನಮಾನಗಳಲ್ಲೂ ಕೂಡ ನಾವು ನೋಡುವಂಥದ್ದೇನೆಂದರೆ, ಕೆಲವು ರಾಜ್ಯಗಳು, ಜನಾಂಗಗಳು ಬಹಳ ಬಲಿಷ್ಠವಾಗಿದ್ದು ಇಡೀ ವಿಶ್ವವನ್ನೇ ಆಳುವಂಥ ಸ್ಥಿತಿಯಲ್ಲಿರುವಂಥದ್ದನ್ನು ನೋಡುತ್ತೇವೆ. ಹೀಗೆ ಈ ಲೋಕದಲ್ಲಿ ಬಲಿಷ್ಠವಾಗಿರುವಂಥ ವ್ಯಕ್ತಿಯಾಗಲಿ, ಸಂಸ್ಥೆ ಆಗಲಿ, ರಾಜ್ಯಗಳಾಗಲಿ, ಜನಾಂಗಗಳಾಗಲಿ ಬಹಳಷ್ಟು ಮಹತ್ತನ್ನು ಪಡೆದುಕೊಂಡಿರುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಇಂಥ ಯಾವ ಶಕ್ತಿಗೂ ಅಧಿಕಾರಕ್ಕೂ ನಾವುಗಳು ತಲೆಬಾಗದೆ ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರಿಗೆ ಈ ಯಾವ ಅಧಿಕಾರವು, ಯಾವ ಸ್ಥಾನವು ದೊಡ್ಡದೇ ಅಲ್ಲ ಎಂಬುದಾಗಿ ತಿಳುಕೊಂಡಂಥವರಾಗಿ ದೇವರಿಗೆ ನಮ್ರತೆಯಿಂದ ನಮ್ಮನ್ನು ಒಪ್ಪಿಸಿಕೊಡುತ್ತಾ ದೇವರು ತನ್ನ ಕಾರ್ಯವನ್ನು, ತನ್ನ ಪ್ರೀತಿಯನ್ನು ಹಂಚುವಂಥವನು, ಕಾರ್ಯವನ್ನು ತೋರಿಸುವಂಥವನು, ತನ್ನ ಜನರನ್ನು ತನ್ನ ಬಳಿಗೆ ತಿರುಗಿ ಬರಮಾಡಿಕೊಳ್ಳುವಂಥ ದೇವರ ಪ್ರೀತಿ ಶ್ರೇಷ್ಠವಾದದ್ದು. ದೇವರು ಮಹೋನ್ನತನು. ಈ ಲೋಕದ ಯಾವುದೇ ಅಧಿಕಾರವಾಗಿರಲಿ ದೇವರ ಮುಂದೆ ಅದು ಖಂಡಿತವಾಗಿಯೂ ಶೂನ್ಯವಾದದ್ದೇ, ಶುದ್ಧ ಶೂನ್ಯವಾದದ್ದೇ ಸರಿ. ಕರ್ತನಲ್ಲಿ ಪ್ರಿಯರೇ, ಜೀವನದ ಅನೇಕ ಸಂದರ್ಭಗಳಲ್ಲಿ ನಾವು ಈ ಲೋಕದಲ್ಲಿರ್ತಕ್ಕಂಥ ಅಧಿಕಾರಗಳಿಗೆ, ಲೋಕದಲ್ಲಿರ್ತಕ್ಕಂಥ ಶಕ್ತಿಗೆ ಅನೇಕ ಸಂದರ್ಭದಲ್ಲಿ ಅಡ್ಡ ಬಿದ್ದಿದ್ದೇವೆ. ಆದರೆ ಈ ಎಲ್ಲ ಶಕ್ತಿಗಳು ದೇವರ ಮುಂದೆ ಏನೂ ಇಲ್ಲದಂತೆ ಶುದ್ಧ ಶೂನ್ಯವೇ ಎಂಬುದಾಗಿ ನಾವು ತಿಳ್ಕೊಳ್ಳುವಾಗ ಮತ್ತು ದೇವರು ಎಷ್ಟು ಮಹೋನ್ನತನೆಂಬುದಾಗಿ ತಿಳ್ಕೊಳ್ಳುತ್ತೇವೆ. ಇಂಥ ಮಹೋನ್ನತ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುತ್ತಾನೆ, ನಮ್ಮ ಜೀವನವನ್ನೇ ಬದಲಾಯಿಸುವಂಥವನಾಗಿದ್ದಾನೆ ಎಂಬುದಾಗಿ ನಂಬುತ್ತಾ ಅರಿಕೆ ಮಾಡುತ್ತೇವೋ ಖಂಡಿತವಾಗಿ ಅದ್ಭುತ ಅನುಭವಿಸುತ್ತೇವೆ. ಕರ್ತನೇ, ದಯಮಯ ಸ್ವಾಮಿ, ನಿನ್ನ ಕೃಪಾಶೀರ್ವಾದದಿಂದ ನಮ್ಮನ್ನು ನಡೆಸುತ್ತಾ ಇದ್ದೀ. ಎಲ್ಲ ವಿಧವಾದಂಥ ಶಕ್ತಿಗಳು ನಿನ್ನ ಮುಂದೆ ಏನೂ ಇಲ್ಲದವುಗಳೆಂಬುದಾಗಿ ನಾವು ತಿಳಿದು ನಿನಗೆ ಸದಾಕಾಲ ಸ್ತೋತ್ರ ಸಲ್ಲಿಸುತ್ತಾ ನಮ್ರತೆಯಿಂದ ನಿನಗೋಸ್ಕರವಾಗಿ ಎಲ್ಲ ಕಾರ್ಯವನ್ನು ಮಾಡಲಿಕ್ಕಾಗುವಂತೆ ಕೃಪೆ ಕೊಡೊಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.